ಹೇಳಿಕೆ 4 ಐದು ಅದೇ ತರ ತರಲೆ ಮಾಡಿದ್ಯಾ ನೀನು ಸಸ್ಪೆನ್ಷನ್ ನೋಡಿ ಮಾಡಿ ಇವನು ಅದೆಲ್ಲ ಕವರಪಾಯಿ ರಚಿತು ರಸ್ತೆ ಬದಿನಲ್ಲಿ ಅಗಿತಾನೆ ನೂರಾರು ತೋರಿಸ್ತಾನೆ. ಇಲ್ಲಿ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಗುತ್ತಿಗೆದಾರಗಳಿಲ್ಲ, ಲೆಕ್ಕ ಮಾತ್ರ ತೋರಿಸ್ತಾನೆ. ಯಾವುದು ಸ್ಥಿರತೆ ರಮಣ ಇದನ್ನೆಲ್ಲ ಯಾವುದೇ ಕಾರಣಕ್ಕೂ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಮಾಡಲು ಬಿಡುವುದಿಲ್ಲ. ಇಷ್ಟ ಇದ್ರೆ ಕೆಲಸ ಮಾಡಿ, ಇಲ್ಲದಿದ್ರೆ ಇಲ್ಲಿಂದ ಹೊರಡಿ. ಎಸ್, ಇದು ಬೇಲೂರು ಶಾಸಕ ಹುಲ್ಲಳ್ಳಿ ಸುರೇಶ್ ಅವರ ಆಕ್ರೋಶದ ನುಡಿಗಳು. ಬೇಲೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಸಭೆಯಲ್ಲಿ ಅರಣ್ಯ, ಅಬಕಾರಿ, ಆರೋಗ್ಯ ಮತ್ತು ಕಾರ್ಮಿಕ ಇಲಾಖೆಗಳಲ್ಲಿ ಭಾರೀ ಪ್ರಮಾಣದ ಭ್ರಷ್ಟಾಚಾರ ನಡೆದಿದ್ದು, ಈ ಇಲಾಖೆ ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ತನಿಖೆ ನಡೆಸುವ ಜೊತೆಗೆ ವಿಧಾನಸಭೆಯಲ್ಲಿ ಚರ್ಚೆ ನಡೆಸಲಾಗುತ್ತೆ ಎಂದು ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಎಚ್ಚರಿಕೆ ನೀಡಿದರು. ಇನ್ನು ಸಭೆಯಲ್ಲಿ ಕೆಲವು ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶಗೊಂಡ ಅವರು, ಸಾಮಾಜಿಕ ಅರಣ್ಯ ಇಲಾಖೆ ಅಧಿಕಾರಿ 100 ಸಸಿಗಳನ್ನ ನೆಟ್ಟು 1000 ಸಸಿಗಳ ಲೆಕ್ಕ ನೀಡುತ್ತಿದ್ದಾರೆ. ರಸ್ತೆ ಬದಿಯಲ್ಲಿಯೇ ಸಸಿ ನೆಡುವುದಲ್ಲದೆ ಕೊಡಗು ಭಾಗದಿಂದ ತಮಗೆ ಬೇಕಾದ ಗುತ್ತಿಗೆದಾರರಿಂದ ಕೆಲಸ ಮಾಡಿಸುತ್ತಾ ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ. ಅಲ್ಲದೆ ನೀನು ಇಲ್ಲಿರಲು ನಾಲಾಯಕ್, ನಿನ್ನ ವಿರುದ್ಧ ಹಿಂದೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಹಾಗೂ ಸಚಿವರಿಗೆ ದೂರು ನೀಡುತ್ತೇನೆ. ಇಲ್ಲಿ ಕೆಲಸ ಮಾಡಲು ಯೋಗ್ಯತೆ ಇಲ್ಲ. ತಾಲೂಕಿನ ಇನ್ನೊಬ್ಬ ಭ್ರಷ್ಟಾಚಾರದ ಮಹಾನುಭಾವ. ಹಾಗೆಯೇ ಕಾರ್ಮಿಕ ಕಲ್ಯಾಣ ಇಲಾಖೆ ಅಧಿಕಾರಿ ವಿಜಯ್ ಕುಮಾರ್ ಅರ್ಹರಿಗೆ ಕಾರ್ಮಿಕರ ಕಾರ್ಡ್ ನೀಡದೆ ಏಜೆಂಟರ್ ಕೈಗೊಂಬೆಯಾಗಿ ಬಡವರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಅಂಗಡಿ ಹೋಟೆಲ್ಗಳಿಗೆ ಹೋಗಿ ನಿಮ್ಮ ಮೇಲೆ ಲೇಬರ್ ಇಲಾಖೆಯಿಂದ ದೂರು ನೀಡಿ ಪ್ರಕರಣ ದಾಖಲಿಸುತ್ತೇನೆ ಎಂದು ಹೆದರಿಸಿ ಅವರಿಂದ ಹಣ ವಸೂಲಿ ಮಾಡಲು ಮುಂದಾಗಿದ್ದಾನೆ. ನಿಮಗೆ ನಾಚಿಕೆಯಾಗಬೇಕು. ಬಡವರ ಹೊಟ್ಟೆ ಮೇಲೆ ದುಡಿದು ತಿನ್ನುವವರ ಮೇಲೆ ಕಿತ್ತು ತಿಂದರೆ ಉದ್ಧಾರವಾಗುವುದಿಲ್ಲ ಎಂದು ಕಿಡಿಕಾಡಿದ ಅವರು, ಈ ಕೂಡಲೇ ನಿಮ್ಮಿಬ್ಬರ ಮೇಲೆ ಲೋಕಾಯುಕ್ತರಿಗೆ ದೂರು ನೀಡುವುದಲ್ಲದೆ ನಿಮ್ಮನ್ನ ಇಲ್ಲಿಂದ ಹೊರ ಕಳುಹಿಸಲು ಸಚಿವರಿಗೆ ಮನವಿ ಮಾಡುತ್ತೇನೆ ಎಂದರಲ್ಲದೆ, ಕನ್ನಡಕ್ಕೆ ಶಿಲಾಶಾಸನ ನೀಡಿದ ಹಲ್ಮಿಡಿ ಗ್ರಾಮದ ಪ್ರವೇಶ ದ್ವಾರದಲ್ಲಿನ ಮದ್ಯದಂಗಡಿಯಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಎಂದು ತಿಳಿಸಿದರೂ ಕೂಡ ಅಬಕಾರಿ ನಿರೀಕ್ಷಕಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ತಿಂಗಳಿಗೆ ಮಾಮೂಲಿ ಪಡೆದು ಅವರು ಋಣವನ್ನ ತೀರಿಸುತ್ತಾ ಸರ್ಕಾರಕ್ಕೆ ವರಮಾನ ನೀಡುತ್ತಿದ್ದಾರೆ. ಇದರಿಂದ ಹಳ್ಳಿಗಳ ಚಿಲ್ಲರೆ ಅಂಗಡಿಯಲ್ಲಿ ಅಕ್ರಮ ಮದ್ಯ ಮಾರಾಟ ತಾಂಡವರ ನೃತ್ಯದಿಂದ ಬಡವರು ಬಲಿಯಾಗುತ್ತಿದ್ದಾರೆ ಎಂದು ಆಕ್ರೋಶಗೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಕೆಡಿಪಿ ಸದಸ್ಯರಾದ ಚೇತನ್ ಗೌಡ, ನಂದೀಶ್ ಮತ್ತು ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಆನಂದ್ ಮಾತನಾಡಿ, ತಾಲೂಕಿನ ಬಹುತೇಕ ಅಂಗನವಾಡಿ ಕೇಂದ್ರದಲ್ಲಿ ಮೊಟ್ಟೆ ನೀಡದೆ ಲೆಕ್ಕ ಬರೆಯುತ್ತಿದ್ದಾರೆ. ಅಂಗನವಾಡಿ ಕೇಂದ್ರಗಳಲ್ಲಿ ಹಗರಣಗಳು ತುಂಬಿದೆ. ಆರೋಗ್ಯ ಇಲಾಖೆಯಲ್ಲಿನ ರಕ್ಷಾ ಸಮಿತಿಗೆ ಒಟ್ಟು 32 ಲಕ್ಷ ಹಣ ಬಂದರೂ ಕೆಲಸ ಮಾಡಿಲ್ಲ. ಜೊತೆಗೆ ಇಲ್ಲಿಯ ಆರೋಗ್ಯ ಅಧಿಕಾರಿಯಿಂದ ಭ್ರಷ್ಟಾಚಾರ ನಡೆದಿದೆ ಎಂದು ಕೆಡಿಪಿ ಸದಸ್ಯ ನಂದೀಶ್ ಆರೋಪಿಸಿದರು. ಇನ್ನು ಕೆಡಿಪಿ ಸದಸ್ಯ ನವೀನ್, ಇಲ್ಲಿಯ ಧಾರ್ಮಿಕ ಇಲಾಖೆಯ ಬಳಿ ಸರ್ಕಾರದ ಸವಲತ್ತು ಮಾಹಿತಿ ಕೇಳಲು ಹೋದರೆ ಕದ್ದು ತಿರುಗುತ್ತಾರೆ. ಅವರ 4 ಜನರ ಹಿಂಬಾಲಕರನ್ನ ಇಟ್ಕೊಂಡು ಕೆಲಸ ಮಾಡುತ್ತಿದ್ದು, ಈ ಅಧಿಕಾರಿಯನ್ನ ಕೂಡಲೇ ಅಮಾನತುಪಡಿಸಿ. ಅಲ್ಲದೆ ಇಲಾಖೆಗಳಲ್ಲಿ ಅಧಿಕಾರಿಗಳ ವೈಫಲ್ಯವೇ ಸರ್ಕಾರದ ಪ್ರಮುಖ ಯೋಜನೆಗಳು ಕಾರ್ಯಗತವಾಗುತ್ತಿಲ್ಲ. ರಸ್ತೆಗಳು ಗುಂಡಿ ಬಿದ್ದು ಸಂಚಾರಕ್ಕೆ ಅಡ್ಡಿಯಾಗಿದೆ. ಅರ್ಹರನ್ನ ಬಿಪಿಎಲ್ ಕಾರ್ಡ್ನಿಂದ ತೆಗೆದುಹಾಕುವ ಕ್ರಮ ಖಂಡನೀಯವೆಂದು ದೂರಿದರು. ಒಟ್ನಲ್ಲಿ ನಡೆದ ಸಭೆಯಲ್ಲಿ ಹಲವು ಇಲಾಖೆಗಳಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ವಿಚಾರವಾಗಿ ಚರ್ಚೆಯಾಗಿ ಇಲಾಖೆಯ ಅಧಿಕಾರಿಗಳು ಈಗಲಾದರೂ ಸರಿಯಾಗಿ ತಮ್ಮ ಕೆಲಸ ನಿರ್ವಹಣೆ ಮಾಡುತ್ತಾರಾ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಈ ಕಾರ್ಮಿಕ ಕಟ್ಟಡ ಕಟ್ಟಿಲ್ಲ ಅಂದ್ರೆ ಈ ದೇಶಕ್ಕೆ ಅನ್ನ ಬೆಳೆಸಿಲ್ಲ ಅಂತಂದ್ರೆ ಈ ದೇಶಕ್ಕೆ ಆಹಾರ ಕೊಡಕ್ಕಿಲ್ಲ. ಇವ್ರು ಇಬ್ಬರಿಗೆ ಸಹಾಯ ಮಾಡಕ್ಕಾಗಿಲ್ಲ ಅಂತಂದ್ರೆ ನಿಮ್ಮ ಆ ಇಲಾಖೆ ನಿಮ್ಗೆ ಇದಾಗಲ್ಲ, ಗೌರವ ಹೇಳಿಕೆ 4 ಐದು ಅದೇ ತರ ತರಲೆ ಮಾಡಿದ್ಯಾ ನೀನು ಸಂಪೂರ್ಣ ಸರ್ಕಾರ ಸಸ್ಪೆನ್ಷನ್ ನೋಡಿ ಮಾಡಿ ಇವನು ಅದೆಲ್ಲ ಕವರಪಾಯಿ ರಚಿತು ರಸ್ತೆ ಬದಿನಲ್ಲಿ ಅಗಿತಾನೆ, ನೂರಾರು ತೋರಿಸ್ತಾನೆ. ಇಲ್ಲಿ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಗುತ್ತಿಗೆದಾರಗಳಿಲ್ಲ, ಯಾವ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇಲ್ಲ, ಯಾವ ಗ್ರಾಮ ಪಂಚಾಯತಿ ಸದಸ್ಯರು ಇಲ್ಲ, ಯಾವ ಪಕ್ಷದ ಮುಖಂಡರು ಇಲ್ಲ, ಕೊಡಗಿಂದ ಸಕಲೇಶ್ವರದಿಂದ ಈಸ್ ಏಜೆನ್ಸಿನ ಲೆಕ್ಕ ಮಾತ್ರ ತೋರಿಸ್ತಾನೆ. ಯಾವುದು ಸ್ಥಿರತೆ ರಮಣ ಇದನ್ನೆಲ್ಲ ಇದಿಲ್ಲ. ಇದನ್ನ ಸರ್ಕಾರಕ್ಕೆ ತನಿಖೆಗೆ ಹಾಕಿಸ್ತೀನಿ. ಒನ್ ಆಫ್ ದಿ ಬಿಗ್ ಪ್ರಾರಂಭ.